ನಮಸ್ಕಾರ. ಇವತ್ತು ಒಂದು ಸುಪ್ರೀಂ ಕೋರ್ಟ್ ತೀರ್ಪು. ಇದು ಸುಮಾರು 52-53 ವರ್ಷದಿಂದ ನಡೆದಂಥ 72ರಲ್ಲಿ ಶುರುವಾಗಿ ಈ ವರ್ಷ ಮುಗಿದಂಥ ಒಂದು ಕೇಸ್. ಏನು ಬಹಳ ದೊಡ್ಡ ವಿಷಯ ಏನಲ್ಲ, ಆದರೆ ನೋಡಿ 52-53 ವರ್ಷ ಆಗಿದೆ ಮುಗಿಯೋದಕ್ಕೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಕೂತಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈ ಸುಪ್ರೀಂ ಕೋರ್ಟ್ ಮುಂದೆ, ಅಂದರೆ ತೆರಡೆ ಕೋರ್ಟ್ಗಳಲ್ಲೂ ಅಷ್ಟೇ, ಮಹಾರಾಷ್ಟ್ರದ ಕೇಸ್ ಇದು. ಮಹಾರಾಷ್ಟ್ರ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಬಂದಿದೆ. ಎಸ್ ಎಲ್ ಪಿ ಇದು ಸಿವಿಲ್ ಅಪೀಲಾಗಿ ಕನ್ವರ್ಟ್ ಆಗಿದೆ. ಡೀಟೇಲ್ಸ್ನ ಹೇಳ್ತೀನಿ, ಅದನ್ನು ಮತ್ತೆ ಇದರಲ್ಲೂ ಹಾಕಿರ್ತೀನಿ, ಯಾವುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವು ನೋಡ್ಕೋಬೋದು. ಗಂಡ ತೀರೋಗ್ತಾರೆ, ಆಯಿತಾ. ಅವ್ರಿಗೆ 4 ಜನ ಹೆಣ್ಮಕ್ಳು. ಮೊದಲನೇ ಹೆಂಡತಿ ಇಲ್ಲ, ಮತ್ತು ಎರಡನೇ ಹೆಂಡತಿ ಇಲ್ಲ, ಗೊತ್ತಾಯ್ತಾ. ಎರಡನೇ ಹೆಂಡತಿ ಮತ್ತು 4 ಜನ ಮಕ್ಕಳು. ವಿಲ್ ಬರಿದೆ ತೀರ್ಬೋದಾಗ ಇವರೆಲ್ಲ ಕ್ಲಾಸ್ 1 ಹೇರ್ ಆಗ್ತಾರೆ, ಅಂದರೆ ಮೊದಲನೇ ವರ್ಗದ ವಾರಸುದಾರರಾಗ್ತಾರೆ. ಅವ್ರಿಗೆಲ್ಲ ಈಕ್ವಲಾಗಿ ಹೋಗಬೇಕು. ಅಂದರೆ 4 1 5 ಅಂದರೆ 5ನೇ ಒಂದು ಭಾಗ ಪ್ರತಿಯೊಬ್ಬರಿಗೂ ಬರಬೇಕು. ವಿಷಯ ಹೀಗಿರಬೇಕಾದ್ರೆ ಈ ಗಂಡ ಸತ್ತ ಮೇಲೆ ಹೆಂಡತಿ, ಕಾನೂನುಬದ್ಧವಾದ ಹೆಂಡತಿ ಅಂತ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ, ಆಕೆ ಕರ್ತಳಾಗಿ ಕೆಲಸ ಮಾಡ್ಬೋದಾ? ಯಾವುದಾರ ಆಸ್ತಿನ ಲೀಗಲ್ ನೆಸೆಸಿಟಿಗೆ, ಅಂದರೆ ಕಾನೂನುಬದ್ಧವಾದ ಉದ್ದೇಶಕ್ಕೆ ಬೇಕು ಅಂತ ಯಾವುದನ್ನು ಮಾರೋಕ್ಕಾಗತ್ತಾ ಆಸ್ತಿನ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ಬಂದಿದೆ. ಇದೇ ಥ್ರೂಔಟ್ ನಡೆದಿರ್ತಕ್ಕಂಥದ್ದು ಪ್ರಶ್ನೆ ಉತ್ತರ. ಮೂಲತಃ ಇದು ಮಹಾರಾಷ್ಟ್ರದ ಕೇಸು. 4 ಜನ ಸಿಸ್ಟರ್ಸು ಮಲ್ತಾಯಿ ಮೇಲೆ ಕೇಸ್ ಹಾಕ್ತಾರೆ, ಪಾರ್ಟಿಷನ್ ಮಾಡಿಕೊಡ್ಬೇಕು ಅಂತ. ಫಸ್ಟ್ ಕೋರ್ಟಲ್ಲಿ ಏನಾಗುತ್ತೆ, ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಡಿಕ್ರಿ ಆಗುತ್ತೆ. ಹೌದು, ಎಲ್ಲ ಆಸ್ತಿಗಳನ್ನು ಸಮನಾಗಿ, ಅಂದರೆ 5ನೇ ಒಂದು ಭಾಗ ಹಂಚ್ಕೋಬೇಕು, ಮಾರಾಟ ಮಾಡೋ ಹಾಗಿಲ್ಲ, ನಿಮ್ಗೆ ಯಾವುದೇ ಹಕ್ಕಿಲ್ಲ, ಎಲ್ರಿಗೂ ಸಮಾನವಾದ ಹಕ್ಕಿದೆ ಅಂಥೇಳಿ ಜಡ್ಜ್ಮೆಂಟ್ ಕೊಡುತ್ತೆ. ಅದಾದಮೇಲೆ ಫಸ್ಟ್ ಅಪೀಲಲ್ಲಿ ಏನಾಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಅಂದರೆ ಅವ್ರ ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದಾರೆ ಅದು ಓಕೆ, ಗೊತ್ತಾಯ್ತಾ. ಆಕೆ ಕರ್ತನಾಗಿ ಮಾಡಿದ್ದಾರೆ, ಮೊದಲನೇ ಒಬ್ಬ ವಾದಿಯ ಮದುವೆಗಾಗಿ ಖರ್ಚು ಮಾಡಬೇಕು ಅಂಥೇಳಿ ಮಾರಕ್ಕೆ ಹೊರಟಿದ್ದಾರೆ, ಮಾರಬಹುದು, ಆಯಿತಾ. ಅದರ ವಿರುದ್ಧ ಸೆಕೆಂಡ್ ಅಪೀಲ್ ಬರ್ತಾರೆ ಹೈಕೋರ್ಟಿಗೆ. ಯಾರು? ಪಾರ್ಟಿಗಳು, ಸಂಬಂಧಪಟ್ಟ ಪಾರ್ಟಿಗಳು. ಆ ಬಾಂಬೆ ಹೈಕೋರ್ಟಲ್ಲಿ ಏನಾಗುತ್ತೆ, ಆ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಏನಾಗಿತ್ತು ಅದನ್ನೇ ಎತ್ತಿ ಹಿಡಿತಾರೆ. ಅಂದರೆ ಕುಟುಂಬದ ಎಲ್ಲ ಆಸ್ತಿಗಳು, ಗೊತ್ತಾಯ್ತಾ, ವಿಲ್ ಇಲ್ಲದೆ ಇರೋದ್ರಿಂದ ಸಮನಾಗಿ ಹಂಚಿಕೆ ಆಗಬೇಕು. 1/5 5ನೇ ಒಂದು ಭಾಗ ಬರಬೇಕು. ಈಕೆಗೆ ಕರ್ತನಾಗಿ ಕೆಲಸ ಮಾಡೋ ಹಕ್ಕು ಬರೋದೇ ಇಲ್ಲ ಅಂಥೇಳಿ ಆಕೆಯ ಒಂದು ಕ್ಲೈಮನ್ನು ನಿರಾಕರಿಸ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಅದ್ರ ವಿರುದ್ಧ ಆಕೆ SLP ಹಾಕ್ಕೊಂಡು ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ. ಅದು ಸಿವಿಲ್ ಅಪೀಲ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಬಂದಂಥ ಮುಖ್ಯ ಪ್ರಶ್ನೆ, ಈ ಗಂಡ ತೀರ್ ಹೋದ್ಮೇಲೆ 4 ಹೆಣ್ಣುಮಕ್ಕಳು ಮತ್ತು 2ನೇ ಹೆಂಡತಿ ಇದ್ದಾರೆ. ಆ 2ನೇ ಹೆಂಡತಿ ಒಬ್ಬ ವಾದಿಯ, ಅಂದರೆ ಒಬ್ಬ ಮಗಳು ಏನಿದ್ದಾರೆ, ಮೊದಲನೇ ಹೆಂಡತಿ ಮಗಳು, ಅವಳ ಒಂದು ಮದುವೆಯ ಉದ್ದೇಶಕ್ಕೆ ನಾನು ಮಾರಬೇಕು ಅಂಥೇಳಿ ದತ್ತಾತ್ರೇಯ ಅನ್ನೋರ ಜೊತೆ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಳ್ತಾರೆ. ಅದನ್ನು ಅವ್ರು ಹೇಳ್ತಾರೆ, ನಾನು ಯಜಮಾನರು ಸತ್ತೋದ್ರು, ನಾನು ಕರ್ತನಾಗಿ ಮಾಡ್ತಾಯಿದ್ದೀನಿ, ಲೀಗಲ್ ನೆಸಿಟಿಗೆ, ಅಂದರೆ ಕಾಯ್ದೆಬದ್ಧ ಉದ್ದೇಶಕ್ಕೋಸ್ಕರ ಮಾರಕ್ಕೆ ಹೊರಟಿದ್ದೀನಿ, ಅದು ಮಾರಬೇಕು ನಾನು ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟು ಕೇಳಿದ್ದಿಷ್ಟೇ, ಈಗ ನೀವು ಯಜಮಾನರು ತೀರ್ ಹೋದ ಮೇಲೆ ನೀವೆಲ್ಲ ಏನಾಗ್ತೀರಾ, ಇಂಡಿಪೆಂಡೆಂಟ್ ಓನರ್ ಆಗ್ತಿರೋ ಅಥವಾ ಜಾಯಿಂಟ್ ಫ್ಯಾಮಿಲಿ ಆಗ್ತಿರೋ? ನೀವು ಟೆನೆಂಟ್ಸ್ ಇನ್ ಕಾಮನ್ ಅನ್ನಂತ ಕರೀತಾರೆ, ಆ ಶಬ್ದ ಉಪಯೋಗಿಸ್ತಾರೆ, ಆಯಿತಾ. ನೀವೆಲ್ಲ ಸಾಮೂಹಿಕವಾಗಿ, ಅಂದರೆ ಜಾಯಿಂಟ್ ಪ್ರಾಪರ್ಟಿ, ನೀವೆಲ್ಲ ಸಾಮೂಹಿಕ ಒಟ್ಟಿಗೆ ಹೊಂದಿರ್ತೀರ. ಅದು ನೀವು ವಿಭಾಗ ಆಗೋ ತನಕ ಜಾಯಿಂಟಾಗೇ ಇರುತ್ತೆ, ಗೊತ್ತಾಯ್ತಾ. ಈ ಜಾಯಿಂಟಾಗಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಭಾಗ ಇರಬೇಕಾದ್ರೆ ಯಾರಿಗೂ ಸೇರಿದ ಒಂದು ಭಾಗವನ್ನು ಒಬ್ಬಾಕೆ ತಾನು ಕರ್ತಳ ಒಂದು ಸ್ಥಾನವನ್ನು ತನಗೆ ತಾನೇ ಸೃಷ್ಟಿ ಮಾಡಿಕೊಂಡು ಲೀಗಲ್ ನೆಸೆಸಿಟಿಗೆ, ಕಾಯ್ದೆಬದ್ಧ ಉದ್ದೇಶಕ್ಕೆ ಯಾರೋ ಮಗಳು ಮದುವೆ ಮಾಡೋಕ್ಕೋಸ್ಕರ ಅಂತ ಒಂದು ಆಸ್ತಿಯನ್ನು ಮಾರಬಹುದೇ ಅಂತ. ಅದು ಇಷ್ಟೇ ಹೇಳಿದ್ದು, ಎಲ್ಲರಿಗೂ ಸಮಾನವಾದ ಆಸ್ತಿ ಇದೆ, ಎಲ್ಲರೂ ಕ್ಲಾಸ್ 1 ಹೇರ್ಸು, ಅಂದರೆ ಮೊದಲನೇ ದರ್ಜೆ ವಾರಸುದಾರರು ಅಂತಾದಾಗ ಎಲ್ರಿಗೂ ಈಕ್ವಲ್ ರೈಟ್ ಇದ್ದಾಗ ಆಕೆ ಹೆಂಡತಿ ತಾನು ಕರ್ತಳು ಅನ್ನುವಂಥದ್ದನ್ನು ಕಲ್ಪಿಸಿಕೊಂಡು ಯಾವುದೇ ಆಸ್ತಿಯನ್ನು ಮಾರಕ್ಕೆ ಬರಲ್ಲ,
ಎಲ್ರಿಗೂ ಸಮಾನವಾದ ಆಸ್ತಿ ಇರುತ್ತೆ. ಆದ್ದರಿಂದ ಆಕೆ ಮಾರಾಟ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪು, ಅದು ಕಾನೂನುಬದ್ಧವಲ್ಲ. ಅವರು ಮಾರಾಟ ಮಾಡಿಕೊಟ್ಟಿರ್ತಕ್ಕಂಥದ್ದು ತಪ್ಪು, ಅವರು ಅದರಲ್ಲಿ ಎಲ್ರಿಗೂ ಸಮಾನವಾದ ಹಕ್ಕಿದೆ. ಇದು ಲೀಗಲ್ ನೆಸಿಟಿ ಪ್ರಶ್ನೆ ಬರಲ್ಲ. ಇಲ್ಲಿ ಆಕೆ ಕರ್ತಳಂತೂ ಆಕೆ ಸಾಧ್ಯವೇ ಇಲ್ಲ ಅಂಥೇಳಿ ತೀರ್ಪು ಕೊಟ್ಟಿದೆ. ಇದು ಈ ತೀರ್ಪಿನ ಸಾರಾಂಶ, ಮುಖ್ಯವಾದ ಪ್ರಿನ್ಸಿಪಲ್ಲು. ಇದರಿಂದ ನಮಗೆ ವ್ಯಕ್ತವಾಗುವುದೇನೆಂದರೆ, ಒಂದು ಕುಟುಂಬದಲ್ಲಿ ಆಸ್ತಿಯನ್ನು ಬಿಟ್ಟು ಮನೆಯ ಹೆಡ್, ಮುಖ್ಯಸ್ಥ ಅಥವಾ ಕರ್ತ ಅಂತಲೇ ತಿಳ್ಕೊಳ್ಳಿ, ಅವ್ರು ತೀರಿ ಹೋದರೆ ಅವರ ಎರಡನೇ ಹೆಂಡತಿ ಆಗಲಿ ಮೊದಲನೇ ಹೆಂಡತಿ ಆಗಲಿ ಕರ್ತಳ ಪಾತ್ರವನ್ನು ವಹಿಸೋಕೆ ಬರೋದಿಲ್ಲ. ಅದು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಅವರವರ ಭಾಗದ ಆಸ್ತಿಯನ್ನು ಮಾರಬೇಕೇ ಬಿಡಬೇಕೆ ಅಂತಕ್ಕಂಥದ್ದನ್ನು ಎಲ್ಲರೂ ವೈಯಕ್ತಿಕವಾಗಿ ತೀರ್ಮಾನ ಮಾಡಬೇಕು, ಇಲ್ಲ ಜಂಟಿಯಾಗಿ ತೀರ್ಮಾನ ಮಾಡಿ ಮಾರಕ್ಕೆ ಹೊರಡಬೇಕು. ಒಬ್ಬೊಬ್ಬರೇ ಮಾರೋಕ್ಕಾಗಲ್ಲ. ಈಕೆ ಕರ್ತಳು ಅಂತ ಏನು ಹೇಳ್ಕೊಂಡು ಹೊರಟಿದ್ದಾರೆ, ಅದರಲ್ಲಿ ಕಾನೂನಿನ ಯಾವುದೇ ಬೆಂಬಲ ಇಲ್ಲ. ಅದರಿಂದ ಅದು ತಪ್ಪು, ಕಾನೂನು ಬಾಹಿರ, ಅಸಿಂಧು, ಆಕೆ ಮಾರಾಟ ಮಾಡೋಕ್ಕೆ ಬರೋಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿದೆ. ಈ ಬಗ್ಗೆ ಇದನ್ನು ನಿಮಗೆ ನಾನು ತಿಳಿಸ್ಬೇಕು ಅಂತಿತ್ತು. ಈ ಒಂದು ಕೇಸಿನ ವಿವರಗಳನ್ನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ನೀವು ಯಾವ್ದಾರ ಕೇಸಲ್ಲಿ ಇದನ್ನು ಬೇಕಾದ್ರೆ ಉಪಯೋಗಿಸ್ಕೋಬೋದು ನಿಮ್ಮ ಸಂದರ್ಭಕ್ಕೆ ಬಂದರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.